ಸಾಧಿಸಬೇಕೆಂಬ ಛಲ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಎಂಬುದಕ್ಕೆ ಇದೀಗ ನಯನ ಉದಾಹರಣೆ ಆಗಿರುವಂಥದ್ದು. ಎಂ.ಕಾಮ್ ವಿಭಾಗದಲ್ಲಿ 7 ಗೋಲ್ಡ್ ಮೆಡಲನ್ನು ಮುಡಿಗೇರಿಸ್ಕೊಂಡಿರೋದು. ಏನು 13ನೇ ವರ್ಷದ ಘಟಿಕೋತ್ಸವ ನಡೀತಾ, ಆ ಘಟಿಕೋತ್ಸವದಲ್ಲಿ ಇದೀಗ 7ನೇ ಗೋಲ್ಡ್ ಮೆಡಲನ್ನು ಮುಡಿಗೇರಿಸ್ಕೊಂಡಿದ್ದಾರೆ. ಸೊ ನಮ್ಮ ಜೊತೆ ಮಾತಾಡಲಿಕ್ಕೆ ನಯನ ಅವರು ಇದ್ದಾರೆ. ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಮಾಡ್ತಿದ್ರು, ಸೊ ಈಗ ಮೆಡಲ್ ಬಂದಿರೋದಕ್ಕೆ ಏನೆಲ್ಲ ಹೇಳ್ತಾರೆ ಅವ್ರನ್ನ ಕೇಳೋಣ. ಮೇಡಮ್, ಈಗ 7 ಗೋಲ್ಡ್ ಮೆಡಲ್ ಪಡ್ಕೊಂಡಿರೋಂಥದ್ದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗ್ತಿದೆ, ಒಂಥರ ಪ್ರೌಡ್ ಮೂಮೆಂಟ್ ಫೀಲ್ ಆಗ್ತಾಯಿದೆ. ಅಪ್ಪ ಏನು ಮಾಡ್ತಾರೆ? ಈಗ ನೀವು ಎಜುಕೇಷನ್ ಅಂದರೆ ಓದಲಿಕ್ಕೆ ಅಷ್ಟು ಟೈಮ್ ಇಡ್ತಾ ಇದ್ರಿ, ಹೇಗೆ? ಸರ್, ಅಪ್ಪ ರೈತರು, ಅಮ್ಮ ಹೌಸ್ ವೈಫು. ನಾನು ಡೈಲಿ ಅಂದರೆ ಅಕಾಡೆಮಿಕ್ ವರ್ಕಿಗೆ 3 ಅವರ್ಸ್ ಅಂತೂ ಮೀಸಲಿಡ್ತಿದ್ದೆ. ಸೊ ಹಾಗಾಗಿ ಇದು ಹೆಲ್ಪ್ ಆಯಿತು ಸರ್. ನೆಕ್ಸ್ಟು ಏನಾಗಬೇಕು ಅಂತೇಳಿ? ನನಗೆ ಗೌರ್ಮೆಂಟ್ ಜಾಬ್ ತೊಗೊಳೋದು ಆಸೆ ಇದೆ. ಸೊ ಹಾಗಾಗಿ ಲೆಕ್ಚರಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಲೆಕ್ಚರಿಂಗಲ್ಲಿ ಟ್ರೈ ಮಾಡೋಣ ಅಂತ. ಈಗ ನೀವು ಹೋಪ್ ಇಟ್ಕೊಂಡಿದ್ರಾ ಈ ರೀತಿ ಏನಾದ್ರು 7 ಗೋಲ್ಡ್ ಮೆಡಲ್ ಬರುತ್ತೆ ಅಂತ ಏನಾದ್ರು ಹೋಪ್ ಇತ್ತಾ, ಹೇಗೆ ರೀ? 7 ಏನು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ 2nd or 3rd ರ್ಯಾಂಕ್ ಬರ್ಬೋದು ಅಂತ. ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಸಾಕಷ್ಟು ಜನ ಓದು ಅಂದರೆ ಒಂಚೂರು ಕಬ್ಬಣ ಕಡಲೆ ಅಂದ್ಕೊಳ್ತಾರೆ, ಅಂದರೆ ಓದಬೇಕಂತ. ಸೊ ನೀವು ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ? ಓದಲಿಕ್ಕೆ ಅಂತಲೇ ಇಷ್ಟು ಟೈಮ್ ಅಂತ ಏನಾದ್ರು ಮೀಸಲಿಡ್ತಿದ್ರಾ, ಹೇಗೆ? ಆ ಥರ ಅಂದರೆ ಲೈಕ್ ಎಕ್ಸಾಮ್ ಇದೆ ಅಂತಂದರೆ ಒನ್ ಮಂತಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿದ್ದೆ. ಓನ್ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಓದ್ತಾ ಇದ್ದೆ. ಸ್ವಲ್ಪ ಸ್ಟ್ರೆಸ್ ಆದಾಗೆಲ್ಲ ನಾನು ಫೋನೆಲ್ಲ ಯೂಸ್ ಮಾಡ್ತಾಯಿದ್ದೆ. ಅಪ್ಪ ಅಮ್ಮ ಏನು ಹೇಳಿದ್ರು? ಈಗ 7 ಗೋಲ್ಡ್ ಮೆಡಲ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅಪ್ಪ ಅಮ್ಮನ ರಿಯಾಕ್ಷನ್ ಯಾವ ರೀತಿ ಇತ್ತು? ಅವರು ಅಂದ್ಕೊಂಡಿರಲಿಲ್ಲ, ಬಟ್ ಅವ್ರು ಆಮೇಲೆ ಖುಷಿ ಆದರು. ಸೊ ಇದಿಷ್ಟು ನಯನ ಅವರ ಮಾತಾಗಿರುವಂಥದ್ದು. ಈಗೇನು 7 ಗೋಲ್ಡ್ ಮೆಡಲ್ ಬಂದಿರೋದು ಒಂದು ಕಡೆ ಖುಷಿಯಾದರೆ, ಇನ್ನೊಂದು ಕಡೆ ಗೌರ್ಮೆಂಟ್ ಕೆಲಸ ಪಡಿಬೇಕು ಅನ್ನೋಂತಹ ನಿರೀಕ್ಷೆನೂ ಕೂಡ ಇಟ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ. ಮನೆಗೆ ಪತ್ರಿಕೆ ಆಗ್ತಿದ್ದಂತಹ ಹುಡುಗ ಇದೀಗ MA ಪತ್ರಿಕೋದ್ಯಮದಲ್ಲಿ 2 ಗೋಲ್ಡ್ ಮೆಡಲ್ ಪಡ್ಕೊಂಡಿರುವಂಥದ್ದು. ಏನು ಐಮಂಗಳದ ಚಂದನ್ ಎಂಬಂತಹ ಏನು ವಿದ್ಯಾರ್ಥಿ ಇದೀಗ 2 ಗೋಲ್ಡ್ ಮೆಡಲ್ ತೆಗೆದುಕೊಂಡಿರೋದು. ಅದು ಪತ್ರಿಕೋದ್ಯಮ ವಿಭಾಗದಲ್ಲಿ 2 ಗೋಲ್ಡ್ ಮೆಡಲ್ ತೆಗೆದುಕೊಂಡಿರುವಂಥದ್ದು. ಸೊ ಇದೀಗ ಚಂದನ್ ನಮ್ಮ ಜೊತೆ ಇದ್ದಾರೆ. ಚಂದನ್ನ ಮಾತಾಡ್ತಾ ಹೋಗೋಣ. ಚಂದನ್ ಅವರೇ, ಈಗ ಯಾವ ರೀತಿಯಾದಂಥ ಪ್ರಿಪರೇಷನ್ ಮಾಡ್ತಾಯಿದ್ರಿ? ಈಗ 2 ಗೋಲ್ಡ್ ಮೆಡಲ್ ಬಂದಿರುವಂಥದ್ದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ತುಂಬ ಖುಷಿ ಆಗ್ತಾ ಇದೆ. ನಾನು ಪತ್ರಿಕೆ ಪೇಪರ್ ಹಾಕಿ ಬರ್ತಾಯಿದ್ದೆ. ಕಾಲೇಜಿಗೆ ಬಂದು ಇಲ್ಲಿ ಕಾಲೇಜಲ್ಲಿ ಎಲ್ಲ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ. ಮತ್ತು ಸಂಜೆ ಮನೆಗೆ ಹೋಗಿ ಓದ್ಕೊತಾ ಇದ್ದೆ. ಇದರಿಂದ ನನಗೆ ರ್ಯಾಂಕ್ ಬರಲಿಕ್ಕೆ ಅನುಕೂಲ ಆಯ್ತು ಸರ್. ಈಗ ಯಾವ ರೀತಿ ಅಂತ ಅಂದರೆ ಎಕ್ಸಾಮ್ಗಳಿಗೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರಿ? ಯಾವ ರೀತಿ ಇತ್ತು? ಈ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಸಹಕಾರ ಕೊಡ್ತಾಯಿದ್ರು? ಸರ್, ಉತ್ತಮ ಡಿಪಾರ್ಟ್ಮೆಂಟಲ್ಲಿ ಉತ್ತಮವಾಗಿ ಪಾಠ ಮಾಡ್ತಾ ಇದ್ದಾರೆ. ಉತ್ತಮ ವಾತಾವರಣ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ಲಾನ್ ಇದೆ ನಿಮಗೆ? PhD ಮಾಡಬೇಕು ಅಂತ ಇದ್ದೀನಿ. ಮತ್ತು ಪತ್ರಿಕೋದ್ಯಮದಲ್ಲಿ ಕೂಡ ಮುಂದುವರಿಬೇಕು ಅಂತ ಇದ್ದೀನಿ. ಅವಕಾಶ ಸಿಕ್ಕಲ್ಲಿ ಮಾಡ್ತೀನಿ ಸರ್. ಸೊ ಏನು ಇದಿಷ್ಟು ಚಂದನ್ ಅವರ ಮಾತಾಗಿರುವಂಥದ್ದು. ಅಂದರೆ ಏನು ಈಗ ಮನೆಗೆ ಪೇಪರ್ ಹಾಕಿ ಇದೀಗ ಪತ್ರಿಕೋದ್ಯಮದಲ್ಲಿ 2 ಗೋಲ್ಡ್ ಮೆಡಲ್ ಪಡೆದಿರುವಂಥದ್ದು. ಮುಂದೆ ಏನು PhD ಮಾಡಬೇಕು ಅನ್ನೋಂತಹ ಕನಸನ್ನು ಕೂಡ ಚಂದನ್ ಹೊಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.